ಸೊ ಈ ಕ್ಯಾಂಪೇನ್ ಜಸ್ಟ್ ಕ್ಲೀನ್ ಬೆಂಗಳೂರು ಅಂದ್ರೆ JCB ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡೋಣ, JCB ಮಾಡೋಣ ಅನ್ನೋದು ನಾನು ಸಾರ್ವಜನಿಕರಲ್ಲಿ ಮನವಿ. ಯಾತಕ್ಕಾಗಿ? ಬೆಂಗಳೂರಿನ ಸುಧಾರಣೆಗಾಗಿ. ಹಾಗಾಗಿ ನಾನು ಜನಗಳಲ್ಲಿ ಮನವಿ ಮಾಡೋದು, ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ನೀವು ನಾವು ಸೇರಿ ಜೊತೆಗೂಡಿ JCB ಮಾಡೋಣ ಬೆಂಗಳೂರಿನ ಸುಧಾರಣೆಗಾಗಿ. ಇದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಸಹಕಾರ ಕೊಡ್ತಾರೆ ಅಂತ ನಾನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇನೆ. ಸಣ್ಣ ಪುಟ್ಟ ಇದರಲ್ಲಿ ವ್ಯತ್ಯಾಸಗಳು ಬರಬಹುದು, ಅನುಭವದ ಆಧಾರದ ಮೇಲೆ ಅದನ್ನ ಸರಿ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆಯನ್ನ ಇಡ್ತೇವೆ. ಈಗ ಸುಮಾರು ಜನ ಈ ಖಾಸಗಿ ವೆಹಿಕಲ್ಸ್ ಅವರು ಈ ತರ ವೇಸ್ಟ್ ಅನ್ನ ಡಿಸ್ಪೋಸಲ್ ಮಾಡೋ ವೃತ್ತಿ ಮಾಡ್ತಾರೆ. ಅದರಲ್ಲಿ ಕೆಲವರು ತಗೊಂಡೋಗಿ ಇದನ್ನ ಎಲ್ಲಿ ಬಿಸಾಕ್ಬೇಕೋ ಅಲ್ಲಿ ಬಿಸಾಕ್ತಾ ಇರ್ಬೋದು. ಆದ್ರೆ ಕೆಲವರು ಇದನ್ನ ತಗೊಂಡೋಗಿ ರಾತ್ರೋರಾತ್ರಿ ರೋಡ್ ಸೈಡ್ ಅಲ್ಲಿ ಬಿಡೋದು, ಪಬ್ಲಿಕ್ ಜಾಗಗಳಲ್ಲಿ ಬಿಡೋದು ಮಾಡ್ತಾ ಇದ್ದಾರೆ. ಈಗ ನಾವು ಒಂದ್ ಕಡೆಯಿಂದ ಕ್ಲೀನಿಂಗ್ ಮಾಡ್ಕೊಂಡು ಬಂದ್ರೆ ನಾಳೆ ಅವರು ಅದನ್ನ ತಗೊಂಡೋಗಿ ಅಲ್ಲೇ ಸುರಿದ್ರೆ ಏನು ಲಾಭ ಇಲ್ಲ. ಇದರಿಂದ ಏನು ನಾವು ಸಾಧನೆ ಮಾಡ್ದಂಗ ಆಗೋದಿಲ್ಲ. ಹಾಗಾಗಿ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಿಯೋದನ್ನ ತಡೆಬೇಕು ಅಂತ ಹೇಳಿದ್ರೆ ಯಾರು ಈ ತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ ಸಾಗಾಣಿಕೆ ಮಾಡ್ತಾರೆ, ಸಿಲ್ಟ್ ಸಾಗಾಣಿಕೆ ಮಾಡ್ತಾರೆ, ಆ ಎಲ್ಲಾ ವಾಹನಗಳಿಗೆ ಕಂಪಲ್ಸರಿಯಾಗಿ GPS ಅನ್ನ ಹಾಕ್ಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಆ ವಾಹನಗಳು ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟ್ ಅವರು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ಡ್ ಇಲ್ಲದೆ ನೀವು ಈ ತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅನ್ನ, ಅಂದ್ರೆ ವೇಸ್ಟ್ ಮೆಟೀರಿಯಲ್, ನಾನು ಹೇಳ್ತಾ ಇರೋದು ಕನ್ಸ್ಟ್ರಕ್ಷನ್ ಗೆ ಮರಳು ತಗೊಂಡ್ ಬರ್ತಾ ಇದ್ದೀರಿ, ಕನ್ಸ್ಟ್ರಕ್ಷನ್ ಗೆ ಕಲ್ ತಗೊಂಡ್ ಬರ್ತಾ ಇದ್ದೀರಿ, ಅವರಲ್ಲ. ಡಿಸ್ಪೋಸಲ್ ಮಾಡೋರು, ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋರು ಯಾರ್ಯಾರಿದ್ದಾರೆ ಅವರು ಕಂಪಲ್ಸರಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು GPS ಅನ್ನ ಹಾಕೋಬೇಕು. ಯಾಕೆ GPS ಅಂತ ಹೇಳಿದ್ರೆ ಆ ವಾಹನ ಎಲ್ಲಿ ಓಡಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವರು ಅದನ್ನ ತಗೊಂಡೋಗಿ ಎಲ್ಲಿ ವೇಸ್ಟ್ ಅನ್ನ ಹಾಕ್ಬೇಕೋ ಅಲ್ಲಿಗೆ ಹೋಗಿ ಬರ್ತಾ ಇದ್ರೆ ನಮ್ದೇನ್ ತಕರಾರಿಲ್ಲ. ಅದು ಬಿಟ್ಬಿಟ್ಟು ಎಲ್ಲೋ ರೋಡ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಸುರಿದ್ಬಿಟ್ಟು ಬರ್ತಾ ಇದ್ರೆ ಅದು ನಮ್ಗೆ GPS ಮುಖಾಂತರ ಗೊತ್ತಾಗತ್ತೆ. ಸೊ ಹಾಗಾಗಿ ಅದನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ GPS ಅನ್ನು ಕೂಡ ಕಡ್ಡಾಯ ಮಾಡಬೇಕು. ಇದನ್ನ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅವರ 3 ಇಲಾಖೆಗಳ ಜೊತೆಗೆ ಸಭೆ ಮಾಡಿ ಇದನ್ನ ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾನು ನಮ್ಮ ಮುಖ್ಯ ಆಯುಕ್ತರಿಗೆ ಸಲಹೆಯನ್ನ ಕೊಟ್ಟಿದ್ದೇನೆ. ಅವರು 2 ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ಇದನ್ನ ಇಂಪ್ಲಿಮೆಂಟೇಷನ್ ಅನ್ನ ನಾವು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಇದು ಒಂದ್ ಕಡೆಯಿಂದ ಕ್ಲೀನ್ ಆಗ್ತಾ ಇದ್ರೆ ನೆಕ್ಸ್ಟ್ ಮತ್ತೆ ಅಲ್ಲಿ ಸುರಿದಂಗೆ ಅಷ್ಟೊತ್ತಿಗೆ ಈ ಕೆಲಸ ಮಾಡಿಸ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಜವಾಬ್ದಾರಿಯನ್ನ. ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತಾ? GPS ಮಾನಿಟರ್ ಮಾಡ್ತೇವೆ. ಈಗ ಅಲ್ಲ, ಅದು ಟ್ರಾಫಿಕ್ ಪೊಲೀಸ್ ಹತ್ರ ಇರುತ್ತೆ, BW ಇವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಕೂಡ ಇರುತ್ತೆ. ನಮ್ಗೆ ಎಲ್ಲಾದ್ರೂ ಈಗ ಒಂದ್ ಕಡೆ ಕ್ಲೀನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸಡನ್ಲಿ ಒಂದ್ 5-6 ಲೋಡ್ ಬಂದು ಈ ತರ ಡೆಬ್ರಿಸ್ ಬಿದ್ದಿದ್ರೆ ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ನಾವು ಟ್ರೇಸ್ ಮಾಡ್ಬೋದು, ಕ್ರಮ ತಗೊಳ್ತೀವಿ. ಅದರಲ್ಲಿ ಕಾನೂನಲ್ಲಿ ಸಾಕಷ್ಟು ಅವಕಾಶ. ರೋಡ್ ಸೈಡ್ ಅಲ್ಲಿ ಯಾರಾದ್ರೂ ಡಂಪ್ ಮಾಡಿದ್ರೆ ಅವ್ರ ಮೇಲೆ ಪೆನಲ್ಟಿ ಹಾಕೋದಕ್ಕೆ ನಮ್ಗೆ ಕಾನೂನಲ್ಲಿ ಸಾಕಷ್ಟು ಅವಕಾಶ ಇದೆ. ಈಗ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಯಾರು ಆಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಸಮಸ್ಯೆ ಇರೋದು. ಯಾಕಂದ್ರೆ ರಾತ್ರಿ ಹೊತ್ತು ಯಾವಾಗೋ ಬಂದು ಸುರಿದ್ಬಿಟ್ಟು ಹೊಟ್ಟೋಗ್ತಾರೆ. ನೀವು ಹೇಳ್ಬೋದು ನಿಮ್ ಲೋಕಲ್ ಆಫೀಸರ್ಸ್ಗೆಲ್ಲ ಗೊತ್ತಿರುತ್ತೆ ಸ್ವಾಮಿ ಅಂತ, ಇರ್ಬಹುದು, ಇಲ್ಲ ಅಂತಲ್ಲ. ಆದ್ರೆ ನಿಖರವಾಗಿ ನಾನು ಹೇಳಕ್ ಆಗ್ತಾ ಇಲ್ಲ ಯಾರು ತಂದು ಸುರಿದು ಹೋಗ್ತಾ ಇದ್ದಾರೆ. ಸೊ GPS ಹಾಕೋದ್ರಿಂದ ಯಾವ್ದಾದ್ರು ಒಂದು, ಈಗ ಕ್ಲೀನ್ ಆಗಿದೆ ಒಂದ್ ಜಾಗ, ಅಲ್ಲಿ ಸಡನ್ಲಿ ಡೆಬ್ರಿಸ್ ಬಂತು ಅಂದ್ರೆ ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಾವು ಪತ್ತೆ ಮಾಡ್ಲಿಕ್ಕೆ GPS ಹೆಲ್ಪ್ ಆಗುತ್ತೆ. 1,00,000 ಟನ್ ಅಲ್ವಾ ಅಂತ ಅವರು ಎಸ್ಟಿಮೇಟ್ ಪ್ರಕಾರ 22,000 ಟನ್ ಅಂತ ಹೇಳ್ತಾರೆ. ನಮ್ ಪ್ರಕಾರ 1,00,000 ದಾಟುತ್ತೆ. ಈಗ ನಾವು ಮಾಡಿರೋದು ಡೆಬ್ರಿಸ್ ಮಾತ್ರ. ಕಸ, ಈ ಬ್ಲಾಕ್ ಸ್ಪಾಟ್ ಏನಿದೆ ಅದನ್ನ ಈ ಕ್ಯಾಂಪೇನ್ ಆದ್ಮೇಲೆ ಅದನ್ನ ಕೈಗೆತ್ಕೊಳ್ತೀವಿ ಸದ್ಯಕ್ಕೆ. ಯಾಕಂದ್ರೆ ಇದು ಜನನೂ ಕೂಡ, ನೀವು ಕೇಳಿದ ಪ್ರಶ್ನೆ ಒಳ್ಳೇದಾಯ್ತು, ಸರಿನೂ ಹೋಯ್ತು. ಯಾಕಂದ್ರೆ ಜನಕ್ಕೆ ಎಲ್ಲ ಕಸ ಅಂದ್ರೆ ಎಲ್ಲ ಸೇರಿಸಿ ಹೇಳ್ತಾರೆ. ಅದಕ್ಕೆ ನಾನು ಸ್ಪೆಸಿಫಿಕಲಿ ತ್ಯಾಜ್ಯ ಅಂತ ಹೇಳ್ತಾ ಇದ್ದೇನೆ. ತ್ಯಾಜ್ಯ ಅಂದ್ರೆ ಮನೆ ಕಸ ಬಿಟ್ಟು ಬೇರೆ
ವಸ್ತುಗಳನ್ನ ಈಗ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈ ಕ್ಯಾಂಪೇನ್ ಅಲ್ಲಿ. ಇದಾಗ್ತಾ ಇದ್ದಂಗೆ ನೆಕ್ಸ್ಟ್ ಇದಾದ ತಕ್ಷಣ ನಾವು ಬ್ಲಾಕ್ ಸ್ಪಾಟ್ಸ್ ಅಂದ್ರೆ ಎಲ್ಲಿ ಗೃಹ ತ್ಯಾಜ್ಯ ಅಂದ್ರೆ ಗಾರ್ಬೇಜ್ ಅದನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡ್ತೇವೆ. ಬಟ್ ಒಂದೇ ಸತಿಗೆ ಇದು ಅದು ಮಾಡ್ತೀವಿ ಅಂದ್ರೆ ಕಷ್ಟ ಸಾಧ್ಯವಾದಂತ ಕೆಲಸ. ಅದಕ್ಕೆ ಈಗ ಈ ಪಬ್ಲಿಕ್ ಸ್ಪೇಸಸ್ ಅಲ್ಲಿ ಡೆಬ್ರಿಸು ಈ ತರದ್ದೆಲ್ಲ ಟಾರ್ಗೆಟ್ ಮಾಡ್ತಾ ಇದೀವಿ ಈ ಕ್ಯಾಂಪೇನ್ ಅಲ್ಲಿ. ಇದಾದ ತಕ್ಷಣ ಆ ಕಸದ್ದು ಟಾರ್ಗೆಟ್ ಮಾಡ್ತೇವೆ. ಕೆಲವು ಸೈಟ್ಗಳಲ್ಲಿ ಅಲ್ಲಿ ಕೂಡ ಕೆಲವರು ಮನೆ ಕಸವನ್ನು ಕೂಡ ಅಲ್ಲಿ ಬಿಸಾಕಿರೋದು ಇದೆ. ಈಗ ನಾವು ಕ್ಲೀನ್ ಮಾಡೋ ಸ್ಪಾಟ್ಸ್ ಅಲ್ಲಿ ಒಂದು 90% ಡೆಬ್ರಿಸ್ ಇರುತ್ತೆ, ಒಂದು 10% ಕಸನೂ ಕೂಡ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಒಟ್ಟಾರೆ ಆ ಸ್ಪಾಟ್ಗೆ ಕೈ ಹಾಕಿದಾಗ ಎಲ್ಲ ಕ್ಲೀನ್ ಮಾಡ್ತೇವೆ. ಸೊ ಇದು ಹೆವಿ ಕ್ಲೀನಿಂಗ್ ಡ್ರೈವ್. ನೀವು ಬ್ಲ್ಯಾಕ್ ಸ್ಪಾಟ್ ಏನಿದೆ ಅದು ಡೇ ಟು ಡೇದು. ಇದು ವರ್ಷ 2 ವರ್ಷ 4 ವರ್ಷದಿಂದ ಬೆಳ್ಕೊಂಡಿದೆ. ಅದ್ರ ಮೇಲೆ ಕಳೆನೆ 10-20 ಅಡಿ ಬೆಳೆದಿದೆ ಕಳೆ. ಆ ತರದ ಸೈಟ್ಸು ನಾವು ಮಾತಾಡ್ತಾ ಇರೋದು. ಪ್ಲಸ್ ಸಿಟಿ ಒಳಗಡೆ ಈ ತರ ಇಲ್ಲ, ಇದೆಲ್ಲ ಔಟರ್ ಏರಿಯಾದಲ್ಲಿ ಇರೋದು. ಸಿಟಿ ಒಳಗಡೆ ಏನಿದೆ, ಹಿಂದೆ ಯಾರೋ ಡ್ರೈನ್ ಕೆಲಸ ಮಾಡೋವಾಗ ಒಂದ್ ಕಡೆ ಕಲ್ಲುಗಳು ಬಿಟ್ಟು ಹೋಗಿದ್ದಾರೆ, ಪೈಪ್ಗಳು ಬಿಟ್ಟು ಹೋಗಿದ್ದಾರೆ, ಆಮೇಲೆ ಎಲೆಕ್ಟ್ರಿಕಲ್ ಪೋಲ್ಸ್ ಬಿಟ್ಟು ಹೋಗಿದ್ದಾರೆ, ಸ್ಲ್ಯಾಬ್ಗಳು ಬಿಟ್ಟು ಹೋಗಿದ್ದಾರೆ. ಸೊ ಈ ಡ್ರೈವ್ ಅಲ್ಲಿ ಅವೆಲ್ಲ ತೆಗಿಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಒಂದ್ ಕಡೆಯಿಂದ ಈ ಹೆವಿ ಮೆಟೀರಿಯಲ್ ಏನಿದೆ ಅದನ್ನ ಇದರಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಇದಾದ್ಮೇಲೆ ನೆಕ್ಸ್ಟ್ ನೀವು ಹೇಳ್ದಂಗೆ ಮನೆ ಕಸದ್ದು ನೆಕ್ಸ್ಟ್ ಇದಾದ ತಕ್ಷಣ ಅದನ್ನು ತಗೊಳ್ತೇವೆ.